ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವು ರೆಡಿಯಾಗಿ ಇವಾಗ ಕೃಷ್ಣಂಟಿ ಹನುಮಪ್ಪಗೆ ಹೋಗತ್ತೀವಿ. ಇವತ್ತು ಲಾಸ್ಟ್ ಶನಿವಾರ, ಸೊ ಅದಕ್ಕೆ ಹೋಗತ್ತೀವಿ. ನಾನು ನಮ್ಮ ಪಪ್ಪ ಇಬ್ಬರ ಬೈಕ್ ಮೇಲೆ ಸ್ಕೂಟಿ ತೊಗೊಂಡ ಹೋಗತ್ತೀವಿ. ಸೊ ಗಾಯ್ಸ್ ಬರ್ರಿ ಹೋಗೋಣ ಅಂತ. ನೋಡ್ರಿ ಗಾಯ್ಸ್, ಬೇರೆಯವ್ರ ಗಿಡದೊಳಗಿಂದ ದಾಸವಾಳಿ ಹೂವು ತೊಗೊಳತ್ತಾರ ನಮ್ಮ ಪಪ್ಪಾರ. ಬೈದ್ಗಿದ್ದಾರ ಪಪ್ಪ ಅವ್ರು. ಸೊ ನಾವೀಗ ಹೋಗತ್ತೇವಿ ಕೃಷ್ಣಟ್ಟಿ ಹನುಮಪ್ಪಗ. ಅಲ್ಲಿ ಹೋಗಿ ಸಿಗೋಣಂತ. ಯಾಕಂದ್ರೆ ಅಲ್ಲಿ ಭಾಳ ಕೆಟ್ಟ ಇದು ರಸ್ತೆ ಭಾಳ ಗಲೀಜೈತಿ. ಅದಕ್ಕೆ ಬಾನಿ ಪಪ್ಪಾರಲ್ಲಿ ಬೈಕ್ ಸ್ಟಾಪ್ ಮಾಡಕ್ಕೆ ಹೋಗ್ಯಾರಿ ಗೈಸ್. ನಾನು ಇಲ್ಲಿಂದ ಹೋಗತ್ತೀನಿ. ಇಲ್ಲಿ ಮುಂದೆ ಹೋದ್ರೆ ರೈಲ್ವೆ ಸ್ಟೇಷನ್ ಐತಿ ಗೈಸ್. ನಿಮ್ಗೆ ತೋರಿಸ್ತೇನಂತ ನೋಡ್ರಿ ಗೈಸ್, ಕಾಣಕತ್ತೈತಿ. ಈಗ ದಾಟ್ಕೊಂತ ಹೋಗ್ಬೇಕು ನಾವೀಗ. ಬಂದು ಅಲ್ಲಿ ಭಾಳ ಚಿಕ್ಕಲಿತ್ತು ಗೈಸ್. ಅದು ದಾಟ್ಕೊಂಡು ಬಂದೀವಿ. ಹೋಗುವಾಗ ನಿಮ್ಗೆ ತೋರಿಸ್ತೇನೆ ಅದು ಎಷ್ಟು ಚಿಕ್ಕಲೈತೆ ಅಂಥೇಳಿ. ನೋಡ್ರಿ ಇಲ್ಲೇ ನೋಡ್ರಿ, ಇದು ರೈಲ್ವೆ ಗೇಟ್ ಸ್ಟೇಷನ್ ಇಲ್ಲ. ಸೊ ಇಲ್ಲಿಂದ ಹೋಗತ್ತೇವೆ ಗೈಸ್ ನಾವೀಗ. ಹೋಗುವಾಗ ಎಷ್ಟು ಚಿಕ್ಕಲೈತೆ ಅಂತ ತೋರಿಸ್ತೀನಿ. ಅಲ್ಲೇ ಒಳಗೆ ಬಿಷ್ಣುನಟ್ಟಿ ಹನುಮಪ್ಪ ಕಾಣಕತ್ತಿರ್ಬೋದು. ನಿಮ್ಗೆ ತೋರಿಸ್ತೇನಂತ ಕಾಣತ್ತಿಲ್ಲ ಅನ್ಸತ್ತೈತಿ. ನೋಡ್ರಿ ಗೈಸ್, ಕಾಣತ್ತೈತಲ್ಲ ಬಿಷ್ಣಟ್ಟಿ ಹನುಮಪ್ಪ ಅದ ಗುಡಿ ರೀ. ಎಷ್ಟು ಅಲ್ಲಿ ಆ ಗುಡಿ ಐತಲ್ಲ, ಅಲ್ಲೇ ಹನುಮಪ್ಪ ಸಿಕ್ಕಿದ್ದ ಅಂತ. ಸೊ ಅದಕ್ಕೆ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಗುಡಿ ಕಟ್ಟಿದ್ದಾರೆ ನೋಡ್ರಿ ಗೈಸ್. ಸೊ ಗಾಯ್ಸ್, ನಾವು ದೇವರಿಗೆ ಕೈ ಮುಗಿದು ಹೋಗತ್ತೇವೆ ನೋಡ್ರಿ ಗಾಯ್ಸ್ ಮನೆ ಕಡೆ. ನಮ್ಮ ಪಯ್ಯನ ಮನೆ ಕಡೆ ಈಗ ಐತೆ ನೋಡ್ರಿ ನಮ್ಮ ಹಬ್ಬ. ದಾಟೋದು ಕಷ್ಟ ಐತಿ ಈಗ ನೀರೊಳಗೆ. ಅದು ಹೆಂಗೈತೆ ಅಂಥೇಳಿ ನೀರು ಎಲ್ಲ ರಸ್ತೆ ಹೆಂಗೈತೆ ಅಂಥೇಳಿ ತೋರಿಸ್ತೀನಿ ನೋಡ್ರಿ ಗಾಯ್ಸ್ ನಮಗೆ. ಇನ್ಮೇಲೆ ಇದೊಂಚೂರು ರೈಲ್ವೆ ಗೇಟ್ ದಾಟಿದ್ವಿ ಅಂದ್ರೆ ಗೊತ್ತಾಗ್ತೈತಿ. ತೋರಿಸ್ತೇನೆ ನಿಮಗೆ ಗಾಯ್ಸ್. ನಿಮ್ಗೆ ರಸ್ತೆ ತೋರಿಸ್ತೇನೆ ಅಂದಿದ್ದೆಲ್ಲ ನೋಡ್ರಿ ಎಷ್ಟು ಡೇಂಜರ್ ಐತಿ ಯಪ್ಪ. ಇದ್ರಾಗ ಹೊಡೆಯತ್ತಾರ ನಮ್ಮ ಪಪ್ಪಾರ. ಇನ್ನೂ ಐತ್ರಿ ಪೂರ್ತಿ ರಸ್ತೆನ ಹಿಂಗಿದೆ ರೀ ಗಾಯ್ಸ್. ಇದು ನೋಡಿ ಕಾಣಕತ್ತಿರ್ಬೋದು ನಿಮಗೆ ಎಷ್ಟು ಡೇಂಜರ್ ಐತೆ ರಸ್ತೆ ಅಂತ. ಇದ್ರಾಗ ಹೋಗತ್ತೇವೆ ಗಾಯ್ಸ್ ನಾವು. ನೋಡ್ರಿ ಗಾಯ್ಸ್ ಯಾವ ಥರ ಐತಿ ವೆದರು, ನೇಚರ್ ಮಸ್ತ್ ಐತಲ್ಲ ನೋಡ್ರಿ. ಘಾಟ ಅಂತೇವಿ ಇದಕ್ಕೆ ನಾವು. ನಮ್ಮ ಕಡೆ ಫುಲ್ ಘಾಟ ಥರ ಐತಿ ಇಲ್ಲಿ. ಆ ಕಡೆ ಈ ಕಡೆ ಫುಲ್ ಜಂಗಲ, ರಸ್ತೆ ಮೇಲೆ ರಸ್ತೆ ನಡಕ್ಕೆ ಮಸ್ತ್ ಐತ್ರಿ ಗಾಯ್ಸ್. ಅಂದ್ರೆ ಇಲ್ಲಿ ಸ್ವಲ್ಪ ಭಯ ಆಗತ್ತೆ ಹೋಗಕ್ಕೆ. ಅಷ್ಟು ಗಾಡಿಗಳಲ್ಲಿ ಭಾಳ ಕಮ್ಮಿ ಬಸ್ ಹೋಗಿ ಮನೆಗೆ ನಾಷ್ಟ ಮಾಡ್ಕೊಂಡ ಆಮೇಲೆ ಹೇಳ್ತೀನಿ ಗೈಸ್. ಯಾಕಂದ್ರೆ ನನ್ನ ಬೈಕ್ ಹೋಗಿ ಇಲ್ಲೇ ಹೇಳ್ತಾಳೆ, ಇಲ್ಲೇ ಹೋಗ್ತಾಳೆ ಆಮೇಲೆ ಎಲ್ಲಿ ಅಂತೇಳಿ ನಾವು ಮಳೆಯಾಗೆಲ್ಲ ತೋಳಿಸ್ಕೊಂಡು ಬಂದು ನೋಡ್ರಿಪ್ಪ ಇಲ್ಲಿ ಈಗ ನಾಷ್ಟ ಮಾಡ್ಕೊಂತೇವಿ. ಹೋಳಿಗೆ, ಪುರಿ, ಬದ್ನಿಕಾಯಿ ಪಲ್ಲೆ, ಹೋಗಿ ನೋಡ್ರಿ ಎಷ್ಟು ವೆರೈಟಿ ಮಾಡೇವಿ. ಪನ್ನೀರ್ನೂ ಐತಿ. ಸೊ ನಾಷ್ಟ ಮಾಡ್ತೇವೆ. ನಮ್ಮ ಮಮ್ಮಿ ಪುರಿ ಮಾಡತ್ತಾರ ಅಲ್ಲಿ ಮೇಲೆ ನಾಷ್ಟ ಅದು ಮುಗಿಸ್ಕೊಂಡ ಈಗ ನಾನು ಇದು ಲಕ್ಷ್ಮಿ ಇಳಿಸೋದ ಸಮಯ. ಈ ಲಕ್ಷ್ಮಿ ಎಲ್ಲ ಇಳಿಸ್ಬೇಕು, ಎಲ್ಲ ಡೆಕೋರೇಷನ್ ತೆಗಿಬೇಕು ಇವಾಗ. ಸೊ ತೆಗಿಯೋಣಂತ ಬರ್ರಿ ಗೈಸ್. ನಾ ತೆಗಿಬೇಕ್ರಿ. ಬಾಯ್ ಲಕ್ಷ್ಮಿ, ಮಿಸ್ ಯು. ನೋಡ್ರಿ ಗೈಸ್, ಇವಾಗ ಎಲ್ಲ ತೆಗ್ಯಾತೀವಿ. ಈಗ ನಿಮ್ಗೆ ಮತ್ತೆ 1, 2, 3, 4, 5 ಇಳಿಸಿದೆ ನೋಡಿ. ನೋಡ್ರಿ ಗಾಯ್ಸ್, ಲಕ್ಷ್ಮಿಗೆ ಹಾಕಿದ್ದ ಹಾರನ ಇವಾಗ ನಮ್ಮ ಮಮ್ಮಿ ನನಗೆ ಹಾಕಿದಾರ. ಸೊ ಲಕ್ಷ್ಮಿಗೆ ಹಾಕಿದ್ದ ನಾವು ತೆಗಿಯುವಾಗ ಹಾಕೋಬೇಕಂತ. ಸೊ ಅದಕ್ಕೆ ನಮ್ಮ ಮಮ್ಮಿ ನನಗೆ ಹಾಕಿದ್ದಾರೆ ನೋಡ್ರಿ ಗಾಯ್ಸ್. ಹೆಂಗೆ ಕಾಣತ್ತೈತಂತ ಕಮೆಂಟ್ ಮಾಡಿರಿ. ಐತೆ ಅನ್ಕೊಂಡಿರಿ, ಇದು ನಮ್ಮ ಮಮ್ಮಿ ನೋಡ್ರಿ ಗಾಯ್ಸ್ ಹೆಂಗೆ ಗುಟ್ಟೋಗತ್ತದ ನೋಡ್ರಿ ಗಾಯ್ಸ್. ಇಲ್ಲೇ ಏನ ನೀ ಮಾತಾಡ.
ಹಾಂ ಇಲ್ಲಿ ನೋಡ್ರಿ ಚೋರಿ ಮಾಡಕ್ ಬರ್ತಾರಲ್ರಿ ಹಂಗ್ ಕಾಣತಾಳ ನೋಡ್ರಿ ಗಾಯ್ಸ್ ನಮ್ಮ ಮಮ್ಮಿರ ಜಸ್ಟ್ ಕಾಮಿಡಿ. ಸೊ ಇವಾಗ ಮಕ್ಕೊಂಡಿದ್ದೆ ನಾನು, ಈಗ ಜಸ್ಟ್ ಎದ್ದೆ. ಎದ್ದು ಊಟನೂ ಮಾಡಿಲ್ಲ ಗೈಸ್, ಇವಾಗ ಮಾಡ್ಬೇಕು. 4 ಗಂಟೆ ಆಗಿತ್ತು ಇವಾಗ ಊಟ ಮಾಡೋ ಟೈಮು ಅಲ್ಲ, ಚಹಾ ಕುಡಿಯೋ ಟೈಮ್. ಬಟ್ ಇದು ಇವತ್ತು ಉಪವಾಸ ಅಲ್ಲ, ಅದಕ್ಕೆ ಏನು ಅಷ್ಟೇನು ಮಾಡಿಲ್ಲ. ಚಪಾತಿ ಅಷ್ಟು ತಿಂದೆ ಬೆಳಗ್ಗೆ. ಇವತ್ತು ಲಾಸ್ಟ್ ಶನಿವಾರ ಅಲ್ಲ, ಅದಕ್ಕೆ ಇಲ್ಲಿ ನಮ್ದು ಶನಿದೇವ್ರ ಗುಡಿ ಒಳಗೆ ಊಟ ಹಾಕ್ತಾರೆ ಗೈಸ್. ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಬಟ್ ಭಾಳ ಕೆಟ್ಟ ಜೋರು ಮಳೆ ಬರಾಕತ್ತಿತ್ತು. ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಹೋಗ್ಬೇಕಂತ ಭಾಳ ಆಸೆ ಇತ್ತು. ಏನು ಮಾಡೋದು, ಮಳೆ ಸಂಬಂಧ ಮತ್ತು ಸುಮ್ಮನೆ ಅಡ್ಡಿ ಎಲ್ಲಿದ್ದು ಹೋಗೋದು ಮಳೆ ಆಗಂಥೇಳಿ. ನಮ್ಮ ಮಮ್ಮಿರ ನಮ್ಮ ತಮ್ಮಾಗ ಸಣ್ಣ ಪಾಪುಗೆ ಈಗ ಸುಮಾರು ತೊಟ್ಲ ಆಯ್ತು ಗೈಸ್. ಅದಕ್ಕೆ ನಮ್ಮ ಮಮ್ಮಿ ಕುಂಚಿಗೆ ಹೊಲ್ದಾರ. ಹೆಂಗೆ ಹೊಲ್ದಾರ ಅಂತ ತೋರಿಸ್ತೇನೆ ನೋಡ್ರಿ ಗೈಸ್. ನೋಡ್ರಿ ಅವರ ಹೊಲ್ದಾರ, ಸ್ಟಿಚ್ ಮಾಡ್ಯಾರ, ಸ್ಟೋನ್ಗಿನೆಲ್ಲ ಹಚ್ಚಿ ಗಮ್ ಹಚ್ಚಿ ಒಣಗಾಕಿಟ್ಟಾರ ಗೈಸ್. ಇಲ್ಲಿ ನೋಡ್ರಿ ಚಂದ ಐತಲ್ಲ, ಚಂದ ಕಾಣತೈತಿ ನೋಡ್ರಿ ಗೈಸ್. ನಮ್ಮ ಪಪ್ಪಾರ ಏನೇನೋ ಹೊಲ್ಯಾತಾರ ರಟ್ಟಿ ಮೇಲೆ ಕುಂತ. ಅವ್ರಿಗೆ ಪ್ಯಾಂಟ್ ಹರಿದೈತಿ, ಶಾರ್ಟ್ ಪ್ಯಾಂಟ್ ಹರಿದೈತಂತ. ಸೊ ಅದಕ್ಕೆ ಅವರು ಕುಂತ ಹೊಲ್ಕೊಳತ್ತಾರ ನೋಡ್ರಿ. ನಂಗೆ ಹೋಗ್ಬೇಕಂತ ಭಾಳ ಆಸೆ ಐತ್ರಿ ಗಾಯ್ಸ್. ಶನಿದೇವ್ರ ಗುಡಿಗೆ ಮಸ್ತ್ ಪ್ರಸಾದ ಮಾಡ್ತಾರೆ, ಮಸ್ತ್ ಆಗ್ತಿತ್ತು. ದೇವರದ ಅಡ್ಗೆ ಅಂದ್ರನ ಚಂದ ಗಾಯ್ಸ್. ನನಗೆ ಭಾಳ ಆಸೆ ಇತ್ತು ಹೋಗ್ಬೇಕಂತ. ಆದ್ರೆ ಮಳೆ ಬಂತ, ಅದಕ್ಕೆ ಹೋಗೋಕ್ಕಾಗಿಲ್ಲ ಗಾಯ್ಸ್. ಏನು ಮಾಡೋದು, ಪ್ರತಿ ವರ್ಷವೂ ಶ್ರಾವಣ ಶನಿವಾರಕ್ಕೊಮ್ಮೆ ಲಾಸ್ಟ್ ಶನಿವಾರಕ್ಕೆ ಊಟ ಹಾಕ್ತಾರೆ ಗಾಯ್ಸ್ ಇಲ್ಲೇ ನಮ್ಮ ಊರಾಗ. ಹೋಗ್ಬೇಕು ಅಂದ್ಕೊಂಡೆ, ಏನು ಮಾಡೋದು, ಹೋಗೋಕ್ಕಾಗಲಿಲ್ಲ. ಮತ್ತೀಗ ನಾಳೆ ನಮ್ಗೆ ಬೇಕಾಯ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾಯ್ತು. ಯಾಕಂದ್ರೆ ನಮ್ದು ಸಣ್ಣ ಪಾಪುದ ಅಂದ್ರೆ ನಮ್ಮ ತಮ್ಮಂದ ತೊಟ್ಲ ಐತಿ ಸೋಮವಾರ. ಸೊ ಮತ್ತು ಹೋಗಾತೀನಿ ಗಾಯ್ಸ್ ಅಜ್ಜಿ ಊರಿಗೆ. ಈಗ ಏನು ಬರೀ ಅಜ್ಜಿ ಊರಿಗೆ ಎದ್ಬಿದ್ರು ಅಜ್ಜಿ ಊರಿಗೆ ಹೋಗಾತಾಳೆ ಅನ್ಬೋದು. ಏನೋ ಒಂದ್ರ ಮೇಲೆ ಒಂದು ಫಂಕ್ಷನ್ ಬರತ್ತಾವು. ಸೊ ಅದಕ್ಕೆ ಹೋಗಾತೀನಿ. ಇದು ಲಾಸ್ಟ್ ಫಂಕ್ಷನ್ ಅಂದ್ಕೊತೀನಿ. ಅದಾದ್ಮೇಲೆ ಮತ್ತೆ ಹೋಗೋದಿಲ್ಲ. ಇಲ್ಲೇ ಒಂದು ತೊಟ್ಲ ಅವ್ರದ್ದು ನಮ್ಮ ಪಾಪುದು. ಸೊ ಗೈಸ್